ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿದ್ಯಾರ್ಥಿನಿ ನೇಹಾ ಹತ್ಯೆ ಬಳಿಕ ಮತ್ತೋರ್ವ ಹಿಂದೂ ಯುವಕನ ಕೊಲೆ, ಅನ್ಯ ಕೋಮಿನ ಯುವಕನಿಂದ ದಲಿತ ಹಿಂದೂ ಯುವಕನ ಹತ್ಯೆ. ಯಾದಗಿರಿ ನಗರದ ಶಹಾಪುರ ಪೇಟ ಬಡಾವಣೆಯಲ್ಲಿ ನಡೆದ ಘಟನೆ. ರಾಕೇಶ್ ಕೊಲೆಯಾದ ಯುವಕ ಫಯಾಜ್ ಹಾಗೂ ಸಹಚರಿಂದ ಕೊಲೆ ಮಾಡಿರುವ ಆರೋಪ. ಹಿಂದೂ ಯುವಕನ ಹತ್ಯೆ ಮರೆಮಾಚಲು ಪೊಲೀಸ್ ಇಲಾಖೆ ಯತ್ನ. ತಡರಾತ್ರಿ ಕೊಲೆಯಾದರೂ ಕೇಸ್ ದಾಖಲಿಸಿಕೊಳ್ಳದ ಪೊಲೀಸರು. ಯಾದಗಿರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕೊಲೆ. ಹಿಂದೂ ಯುವಕನ ಕುಟುಂಬಕ್ಕೆ ಬೆಂಗಾವಲಾಗಿ ನಿಂತ ಬಿಜೆಪಿ ಹಿಂದೂ ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತರು ಎಚ್ಚೆತ್ತುಕೊಳ್ತಾ ಇದ್ದಂತೆಯೇ ಪೊಲೀಸರು ಅಲರ್ಟ್. ಕೊಲೆ ನಡೆದ 18 ಗಂಟೆಗಳ ಬಳಿಕ ಕೊಲೆಯಾದ ಯುವಕ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ರವಾನೆ. ಖುದ್ದು ಎಸ್ಪಿ ಸಂಗೀತ ಸ್ಥಳದಲ್ಲೇ ನಿಂತು ಮೃತದೇಹ ಮರಣೋತ್ತರ ಪರೀಕ್ಷೆಗೆ ರವಾನೆ. ಫಯಾಜ್ ಎಂಬ ಮುಸ್ಲಿಂ ಯುವಕನ ಮನೆಯಲ್ಲಿ ರೊಟ್ಟಿ ತಯಾರಿಸಿ ಮಾರಾಟ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ 10 ಗಂಟೆಗೆ ರೊಟ್ಟಿ ಖರೀದಿಸಲು ಫಯಾಜ್ನ ಮನೆ ಬಾಗಿಲು ತಟ್ಟಿದ್ದ ಹಿಂದೂ ಯುವಕ ರಾಕೇಶ್ ರೊಟ್ಟಿ ನೀಡಿದ ಹಿನ್ನೆಲೆ ವಾಪಸ್ ಬಂದು ಮನೆಯಲ್ಲಿ ಮಲಗಿದ್ದ ರಾಕೇಶ್. ಇದೇ ಕಾರಣಕ್ಕೆ ಮನೆಯಲ್ಲಿ ಮಲಗಿದ್ದ ರಾಕೇಶ್ನನ್ನ ಎಳೆದು ತಂದು ಕೊಲೆ ಮಾಡಿರುವಂತಹ ಫಯಾಜ್ ಅಂಡ್ ಗ್ಯಾಂಗ್. ರಾಜಶೇಖರ್ ಮಾಲಿ ಪಾಟೀಲ್, ಬಂಗಾರದ ಗಣಿ ನ್ಯೂಸ್, ಯಾದಗಿರಿ. ಇದಕ್ಕೆ ಹಣದ ಬೈಟ್ ಎಲ್ಲ ಕ್ಯಾಶ್ ಮಾಡ್ತೀರಾ ಅದಕ್ಕಂತ ಮಾರ್ಚ್ ಮಾಡೋ ಥರ ಬೈಟ್ ಕೊಟ್ಟರು ಮಾರ್ಚ್ ಮಾಡೋ ಥರ ನಮ್ಗೆ ಬೈಟ್ ಕೊಟ್ಟರು ನಾವು ಕ್ಲಾಸ್ ಹೆಂಗಾದ್ರೂ ಮಾಡೇ ಮಾಡ್ತೀವಿ ಹೇಳಿ. ಡೆಲ್ಲಿದಾಗ ಐತಿ. ಇಲ್ಲ ನಿಮ್ಮ ದೂರ ಕುತುಬ್ ಮಿನಾರ್. ಇಲ್ಲ ನಿಮ್ಮ ದೂರ ಕರೆಯೋದು ಯಾಕೆ ಹೇಳು ಹೇಳು. ಫ್ಯಾಷನ್ ನಿಮ್ಮಮ್ಮ ಅಲ್ಲ ಇದೇ ಹೋಯ್ತು ಪ್ಲಾನ್ ಮಾಡೋದು.